ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನನ್ ಮಗುನಾದ್ರು ಅಪ್ಪನ ನೆರಳಲ್ಲಿ ಬೆಳೀಲಿ ಅಂತ ಆಸೆ ಪಟ್ಟೆ. ಆದ್ರೆ ಈ ಪಾಪಿ ಹೊಟ್ಟೆಲ್ ಹುಡ್ತಿರೋ ತಪ್ಪಿಗೆ ಕೊನೆವರೆಗೂ ಅಪ್ಪನಿಂದ ದೂರ ಇರೋ ಹಾಗಾಯ್ತು. ಅಯ್ಯೋ ದೇವ್ರೆ, ಯಾಕಪ್ಪ ನನ್ನ ಮಕ್ಕಳಿಗಿಂತ ಚಿತ್ರಹಿಂಸೆ ಕೊಡ್ತಾ ಇದೀಯಾ? ಒಂದಾದ್ಮೇಲೆ ಒಂದ್ ಪರೀಕ್ಷೆ ಕೊಡ್ತಾನೆ ಇದೆಯಲ್ಲಪ್ಪ. ನನ್ ಮಕ್ಳು ಏನ್ ಪಾಪ ಮಾಡಿದ್ರು? ಕಲ್ಕಿ ಮಾಡಿದ ತಪ್ಪಿಗೆ ಗಮ್ಯಂಗ್ ಶಿಕ್ಷೆ ಕೊಡೋದು ಯಾವ ನ್ಯಾಯನಪ್ಪ? ಲೋ ಕಾಶಿ, ಎಲ್ಲಿ ಹೋದ್ನವನು? ಅಮ್ಮ, ನಿನ್ ಕೋಪದಲ್ಲಿ ಏನೇನೋ ಮಾತಾಡ್ಬೇಡ. ಒಂದ್ ಸ್ವಲ್ಪ ಸಮಾಧಾನ ಮಾಡ್ಕೋ. ಏನು? ಅವ್ನ್ ಮಾಡಿರೋ ಕೆಲ್ಸಕ್ಕೆ ಕೋಪ ಮಾಡ್ಕೊಳ್ತೆ ಬೈದೆ ಸನ್ಮಾನ ಮಾಡು ಅಂತೀಯಾ? ನಂದೇ ತಪ್ಪು. ಮೊದ್ಲಿಂದನೂ ಅವನ್ಗೆ ಒಳ್ಳೆ ಬುದ್ಧಿ ಕಲಿಸ್ಬೇಕಿತ್ತು. ಕಲ್ಕಿ ಜವಾಬ್ದಾರಿ ಇರೋಂತ ಹುಡ್ಗ. ಈ ಮನೆನ ಅವನೇ ನಿಭಾಯಿಸ್ಕೊಂಡು ಹೋಗ್ತಾನೆ ಅಂತ ತುಂಬಾ ನಂಬಿದ್ದೆ. ಎಷ್ಟು ಕೊಬ್ಬಿದೆ ನೋಡೋನ್ಗೆ. ಮನೆಯಲ್ಲಿದ್ರೆ ಜಗಳ ಮಾಡ್ತಾರೆ ಅಂತ ಆಚೆ ಹೋಗಿದ್ದಾನೆ. ನಿಜ ಹೇಳ್ತಾ ಇದ್ದೀನಿ, ಅವನಿಗಿನ್ಮೇಲೆ ಈ ಮನೆ ಕಡೆ ಬರ್ಬೇಡ ಅಂತ ಹೇಳು.